ಹಾಯ್, ನಾನು ನಿಮ್ಮ ಅರುಣ್ ವೆಂಕಟರಾಜ್. ಇವತ್ತು ಪಾಮ್ ಡ್ಯಾಲಿಯಾ ಒಂದು ತೋಟಕ್ಕೆ ಬಂದಿದ್ದೀವಿ. ಆಲ್ರೆಡಿ ನನ್ನ ವಿಡಿಯೋಸ್ ಪಾಮ್ ಡ್ಯಾಲಿಯಾ ನೋಡಿರ್ತೀರಾ. ಸೊ ತುಂಬ ಚೆನ್ನಾಗಿರ್ತಿದ್ವು ನೋಡಿ. ಇದು ಕ್ಲೈಮೇಟ್ ಪ್ರಾಬ್ಲಮ್ಮು ಮತ್ತು ಪ್ಲಾಂಟ್ಸು ಇಶ್ಯೂ ಆಗಿರ್ತವೆ. ಸೊ ಎಲ್ಲ ನೋಡಿ ತಗೋಬೇಕಾದ್ರೆ ನೀವು ಪ್ಲಾಂಟೇಶನ್ ಮಾಡಬೇಕಾದ್ರೂ ನೋಡಿ ಅದರ ಬೆಳೆದಿರೋ ಫಾರ್ಮರ್ ನನ್ನ ಜೊತೆಲೇ ಇದ್ದಾರೆ. ಸೊ ಅವ್ರನ್ನ ಕೇಳಿ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. ಅಣ್ಣ, ಇದು ಗಿಡ ನೀವು ಎಲ್ಲಿ ತಂದ್ರಿ ಇದನ್ನ? ಇಲ್ಲಿ ಬಾಳ್ತಾಟ್ನಲ್ಲಿ, ಇಲ್ಲೇ ಲೋಕಲ್ ನರ್ಸರಿಲಿ, ಲೋಕಲಲ್ಲೇ ತಗೊಂಬಂದಿರೋದು. ಎಷ್ಟು ಬಿತ್ತಣ್ಣ ಒಂದು ಗಿಡ? 3 ರೂಪಾಯಿ. 3 ರೂಪಾಯಿ. ಇದು ಅಣ್ಣ, ಇದು ನೀವು ಇದನ್ನ ನಾಟಿ ಮಾಡಿದ್ದೆ ಯಾವಾಗ? ಇದು ಮಾಡಿ 3 ತಿಂಗಳಾಯ್ತು. 3 ತಿಂಗಳಾಗೈತೆ. ಅಂದ್ರೆ ಇವಾಗ ಡಿಸೆಂಬರ್ ಅಂದ್ರೆ 8 ತಿಂಗಳಲ್ಲಿ ಇಟ್ಟಿರ್ತೀರಾ? ಆಗಸ್ಟ್ ಅಲ್ಲಿ. ಗಿಡ ಇದು ನಿಮ್ಗೆ ಕ್ಲೈಮೇಟ್ಗೆ ಬೆಳೆದಿಲ್ವಾ ಹೆಂಗೆ? ಈ ಕ್ಲೈಮೇಟ್ ಸರಿ ಇಲ್ಲ. ಸಲ್ವೆ ನೋಡಿ, ನವೆಂಬರ್ ಡಿಸೆಂಬರ್ ಅಲ್ಲಿ ನಮ್ಗೆ ಚಿಲ್ನೆಸ್ ಜಾಸ್ತಿ ಇದೆ. ಸೊ ಆ ಚಿಲ್ನೆಸ್ಗೆ ಬೆಳವಣಿಗೆ ತುಂಬಾ ಕಮ್ಮಿ ಇದೆ. ಅಣ್ಣ ಬನ್ನಿ, ಇದು ನಿಮ್ಗೆ ತುಂಬಾ ಕಲರ್ಸ್. ಈಗ ನೀವು ಮಾರ್ಕೆಟ್ ಕಟ್ ಮಾಡಿ ಹಾಕಿದೀರಾ? ಆಗ್ತಾ ಇದೆ. ಎಷ್ಟು ಕೆಜಿ ಹಾಕಿದೀರಾ ಇಲ್ಲಿವರೆಗೂ? ಒಂದು 40-50 ಕೆಜಿ ಬರ್ತದೆ ಒಂದಿನಕ್ಕ. ಎಷ್ಟು ಸ್ವಲ್ಪ ಜಾಗ ಕಮ್ಮಿನೇ ಅಲ್ಲ ಹಾಕಿರೋದು ನೀವು? ಇನ್ನು ಕಮ್ಮಿ, ಇನ್ನು ಬಂದ್ರೆ ಒಂದು 30 ಕೆಜಿ ಒಳಗ. ಟೋಟಲ್ ಆಗಿ ಎಷ್ಟು ಹಾಕಿದ್ದೀರಾ ಇವಾಗ ನೀವು? ಇವಾಗ ಒಂದು 500 ಕೆಜಿ ಗಂಟೆ ಹಾಕಿದ್ವಿ. ಎಷ್ಟು ಹೋಗ್ತದಣ್ಣ ಕೆಜಿ ಇದು ರೇಟು? ಇದು 80-70 ನೋಡಿ, 70-80 ಹೋಗುತ್ತಂತೆ. ಈಗ ಒಂದು 500 ಕೆಜಿ ವರೆಗೂ ಹಾಕಿದ್ದಾರೆ. ಅಂದ್ರೆ ಟೋಟಲ್ ಆಗಿ ಇದು ಗಿಡ ಬೆಳವಣಿಗೆ ಆಗಿಲ್ಲ ಇವ್ರಿಗೆ. ಕೋಲ್ಡ್ಗೆ ಆಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಕೋಲ್ಡ್ಗೂ ಆಗಿರಲ್ಲ. ಮತ್ತೆ ಇನ್ನೊಂದು ಏನಂದ್ರೆ, ಈ ಪ್ಲಾಂಟ್ಸ್ ಮತ್ತೆ ಇದು ಒರಿಜಿನಲ್ ಪ್ಲಾಂಟ್ಸ್ ಅಲ್ಲದೆ ಇದರಿಂದಾನೆ ಮತ್ತೆ ರೀಪ್ರೊಡಕ್ಷನ್ ಪ್ಲಾಂಟ್ಸ್ ಕಟ್ ಮಾಡಿ ಮತ್ತೆ ಪ್ಲಾಂಟ್ಸ್ ಹಾಕಿ ಇವರು ಇದು ಮಾಡೋದ್ರಿಂದ ಆ ಒರಿಜಿನಾಲಿಟಿ ಬರೋದಿಲ್ಲ ಅನ್ಕೋತೀನಿ. ಸೊ ಪ್ಲಾಂಟ್ಸ್ ತಗೋಬೇಕಾದ್ರೆ ನೋಡಿ ತಗೊಳ್ಳಿ, ಒಳ್ಳೆ ಪ್ಲಾಂಟ್ಸ್ ತಗೊಳ್ಳಿ ಕೇರ್ಫುಲ್ ಆಗಿ. ಯಾಕಂದ್ರೆ ರೈತರು ಅಫೆಕ್ಟ್ ಆಗ್ಬಾರ್ದು ಮೇನ್ ಆಗಿ. ನೋಡಿ, ಫ್ಲವರ್ಸ್ ಇರ್ಬೇಕಾದ್ರೆ ಒಂದೊಂದು ಮಾತ್ರ ಚೆನ್ನಾಗಿದಾವೆ. ಇದು ಕೊರೆಗೆ ಬಂದಿರೋದ ರೋಗ? ಇದು ಬೂದಿ ರೋಗ ಬೇರೆ ಸ್ಟಾರ್ಟ್ ಆಗೈತೆ. ಮುದ್ದೊಡದೆ ಆಗಲ್ಲ ಅಷ್ಟೇ. ಬೂದಿ ರೋಗನೂ ಐತೆ ಅಲ್ಲ. ಈಗ ಕ್ಲೈಮೇಟ್ ಸರಿ ಇಲ್ಲ. ಲೈಟ್ ಹಾಕಿದ್ರೆ ಹೂವಾನೇ ಬರಲ್ಲ. ಇದಕ್ಕೆ ಲೈಟ್ ಬೇಕಿಲ್ಲ. ಇದಕ್ಕೆ ಲೈಟ್ ಡ್ಯಾಲಿಯಾಗಿ ಲೈಟ್ ಬೇಕಿಲ್ಲ. ಡೇರಾನೇ ಇದು. ಡೇರಾನಲ್ಲಿ ಬೇರೆ ವೆರೈಟಿ ಮಿನಿ ಡೇರಾ ಅಂತಾರೆ, ಪಾಮ್ ಡೇಲಿಯಾ ಅಂತ. ಇದು ಲೈಟ್ ಹಾಕಿದ್ರೆ ಹೂವಾನು ಬರಲ್ಲ, ಎಲ್ಲ ಬೊಡ್ಡು. ಇದು ನಿಮ್ಗೆ ನೋಡಿ, ಇದು ಪೆಟಲ್ಸ್ ಬಂದು ತುಂಬಾ ಟೈಟ್ ಇರುತ್ತೆ. ನಮ್ಮ ಡೇರಾ ತರ ನಮ್ದು ತಗೊಂಡ್ರೆ ಒಂದೇ ಸರ್ತಿ ಪೆಟಲ್ಸ್ ಎಲ್ಲ ಹಾಳಾಗ್ತವೆ. ಬಟ್ ಇದು ಹಂಗಿರಲ್ಲ ನೋಡಿ, ತುಂಬಾ ಚೆನ್ನಾಗಿ ಸ್ಟಿಪ್ ಆಗಿರ್ತವೆ. ನೋಡ್ಬೋದು, ಒಂಥರ ಸ್ಟ್ರಾಂಗ್ ಇರ್ತವೆ. ಅದೇ ತರ ಉದ್ರಲ್ಲ. ಇಮಿಡಿಯೇಟ್ ನಿಮ್ಗೆ ಪಕ್ಕದಲ್ಲೇ ಅಟ್ಯಾಚ್ಡ್ ತುಂಬಾ ಒಂಥರ ಚೆನ್ನಾಗಿರ್ತವೆ. ಆ ತರ ಏನಿಲ್ಲ. ಇಲ್ಲ ಇಲ್ಲಿ ನೋಡಿ. ಬಟ್ ಇನ್ನೂ ಒಂದು ಕಲರ್ಸ್ ಮಾತ್ರ ಇದ್ರಲ್ಲಿ ಮಸ್ತ್ ಇರ್ತವೆ. ಇದರಲ್ಲಿ ಆಲ್ರೆಡಿ ನಾವು ನೋಡಿರೋಗೆ ಜೇನುಳ ಕೂತ್ಕೊಂಡು ನಿಮ್ಗೆ ಕಲರ್ಸ್ ಚೇಂಜ್ ಆಗ್ತಿರ್ತವೆ. ಜೇನುಳ ಒನ್ಸ್ ಇದಾಗ್ತಂದ್ರೆ ಕಲರ್ಸ್ ನಮ್ಗೆ ಔಟ್ರಲ್ಲೇ ಚೇಂಜ್ ಆಗ್ತಾ ಇರ್ತವೆ. ಇವಾಗ ಜೇನುಳ ಕುತ್ಕೊಂಡ್ರೆ ಅವೇ ಕಲರ್ ಬೇರೆ ಇದಾಯ್ತವೆ. ಬೇರೆ ಕಲರ್ ಟೋಟಲ್ ಗಿಡದಲ್ಲೇ ಕಲರ್ ಎಲ್ಲ ಚೇಂಜ್ ಆಗ್ಬಿಡ್ತವೆ. ಅದೊಂದು ಇದರಲ್ಲಿ ಹೊಸ ಕಲರ್ಸ್ ಬರ್ತಾ ಇರ್ತವೆ ಡಾಲಿಯಾದಲ್ಲಿ. ಅದೊಂದು ಪ್ಲಸ್ ಪಾಯಿಂಟ್. ಇನ್ನೊಂದು ಅದೇ ಇವ್ರದ್ದು ತುಂಬಾನೇ ಗಿಡ ಬಂದು ಚಿಲ್ನೆಸ್ ಹಾಳಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿ, ಗಿಡ ತಗೊಳ್ಳೋರು ಮಾತ್ರ ಹುಷಾರಾಗಿ ಗಿಡನೂ ಒಳ್ಳೆ ಕ್ವಾಲಿಟಿ ಗಿಡ ನೋಡಿ ಒಳ್ಳೆ ಜಾಗದಲ್ಲಿ 1 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ. ಇಟ್ ಮೇಲೆ ಲಾಸ್ ಆಗ್ಬಾರ್ದು. ಎಷ್ಟು 3,000 ಗಿಡಕ್ಕೆ 1 ರೂಪಾಯಿ ಜಾಸ್ತಿ ಆದ್ರೆ 3,000 ಗಿಡ 3,000 ರೂಪಾಯಿ ಆಗ್ತೈತೆ. ಅದನ್ನ ನೋಡಿದ್ರೆ ನಿಮ್ಗೆ ತುಂಬಾ ಲಾಸ್ ಆಗ್ಬಿಡ್ತೈತೆ. 1 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಜಾಗದಲ್ಲಿ ನೋಡಿ ಒಳ್ಳೆ ಗಿಡ ತಗೊಳ್ಳಿ. ಯಾಮಾರ್ಬೇಡಿ, ತಿಳ್ಕೊಂಡು ಇದ್ರ ಬಗ್ಗೆ ತಿಳಿದು ತಗೊಳ್ಳಿ. ಎಲ್ಲಂದ್ರೆ ಅಲ್ಲಿ ತಗೊಳಕ್ ಹೋಗ್ಬೇಡಿ. ಇನ್ನೊಂದು ಹಣ, ಇದಕ್ಕೆ ಗೊಬ್ಬರಗಳೆಲ್ಲ ಹೆಂಗ್ ಕೊಡ್ತೀರಾ? 2 ಸೈಡ್ ಏನ್ ಕೊಡ್ತೀರಣ್ಣ? ಎಲ್ಲ ಗೌರ್ಮೆಂಟ್ ಗೊಬ್ಬರನ, DAP, ಇದು ಕಾಂಪ್ಲೆಕ್ಸ್, ಪೆರಂಪಸ್ಸು, ತಿಪ್ಪೆ ಗೊಬ್ಬರ ಎಷ್ಟು ಹಾಕಿದ್ರೆ ಅಷ್ಟು ಒಳ್ಳೇದು. ಚೆನ್ನಾಗಿ ಬರ್ತದೆ ತಿಪ್ಪೆ ಗೊಬ್ಬರಕ್ಕ? ಬರ್ತದೆ. ಗೊಣ್ಣೆ ಹುಳ ತೊಂದ್ರೆ ಏನಿಲ್ಲ ತಿಪ್ಪೆ ಗೊಬ್ಬರ ಹಾಕಿದ್ರೆ. ಇದು ಮಳೆ ಬಿದ್ದಷ್ಟು ಚೆನ್ನಾಗಿ ಬರ್ತದೆ. ಮದ್ದುಗಳೆಲ್ಲ ಯಾವ ತರ ಯೂಸ್ ಮಾಡಿದಿರಣ್ಣ? ಮದ್ದು ಜಾಸ್ತಿನಾ? ಮದ್ದೇನು ಅಷ್ಟು ಹೇಳಿ ಅಲ್ಲ, ಮದ್ದು ಕಮ್ಮಿ. ಏನೇನ್ ಮದ್ದು ಕೊಟ್ಟಿದ್ದೀರಣ್ಣ? ಏನಿಲ್ಲ, ಒಂದು 2 ಸಾರಿ ಉಳಿದ ಮದ್ದು ಹೊಡಿಬೇಕು. ಆಮೇಲೆ ಸುರುಕ್ ಕೊಡ್ಕೊಂಡ್ರೆ ಸರ್, ಮದ್ದೇನು ಅಷ್ಟು ಕೇಳಲ್ಲ ಇದು. ಅದು ಬಿಂಗಿ ಏನು ಬರಲ್ಲ. ಇದು ಕೊರೆ ಕ್ಲೈಮೇಟ್ಕ ರೋಗ. ಇನ್ನು ಮದ್ದು ಹೊಡೆದ್ರು ಅದು ಕಂಟ್ರೋಲ್ ಬರಲ್ಲ. ಅದು
ನೋಡಿ ಇದೆಲ್ಲ ಚಿಲ್ನೆಸ್ ಆಗಿದೆ ಅಂತಿದ್ದಾರೆ ಇದೆಲ್ಲ ಇಲ್ಲಿ ಸುರುಗುವಾಗ ಇದು ಮದ್ದೊಡೆದ್ರು ಕ್ಲಿಯರ್ ಆಗೋದಿಲ್ಲ ಹೊಡೆದು ಕಂಟ್ರೋಲ್ ಆಗಲ್ಲ ಆಗೋದಿಲ್ಲ ಅಂತೆ. ಚಿಲ್ನೆಸ್ ಕ್ಲೈಮೇಟ್ ಗೆ ಜಾಸ್ತಿ ಆಗ್ತಿದೆ. ಮಳೆ ಅಷ್ಟು ಬಿದ್ರೆ ಅಷ್ಟು ಚೆನ್ನಾಗಿರ್ತದೆ. ಮಳೆಗಾಲದಲ್ಲಿ ಇಡ್ಬೇಕಿದು. ಮಳೆ ಸ್ಟಾರ್ಟ್ ಆದಾಗ ಊತಿದ್ರೆ ಬೆಳೆ ನೋಡಿ ಇಷ್ಟು ಬರ್ತದೆ. ನಾನು ಆಲ್ರೆಡಿ ಹೋಗಿರುವಲ್ಲ ಇಷ್ಟಿಷ್ಟು ಇರ್ತಿತ್ತು ಬೆಳೆ, ಇದೆ ಜಾಸ್ತಿ ಕಮ್ಮಿ ಬೆಳೆ. ಆದ್ರೆ ಚೆನ್ನಾಗಿ ಬರ್ತದೆ. ತಿಪ್ಪೆ ಗೊಬ್ಬರ ಹಾಕಿ ಮಾಡಿದ್ರೆ ಚೆನ್ನಾಗಿ ಕುಯ್ತದೆ. ಹೂವನು ಸೈಜ್ ಸಣ್ಣ ಆಯ್ತಲ್ಲ ಅಣ್ಣ, ತುಂಬಾ ಸಣ್ಣ ಆಯ್ತು, ಬರ್ತದೆ. ತುಂಬಾ ಸಣ್ಣ ಆಯ್ತು ಹೂವನು. ಗೊಬ್ಬರ ಫುಲ್ಲಾಗಿ ಹಾಕಿದೆ. 4 ಮೂಟೆ ಗೊಬ್ಬರ ಇದಕ್ಕೆ ಹಾಕಿದ್ದು. ಒಳ್ಳೆ ಸೈಜ್ ಇರ್ತಿತ್ತು ಹೂವ. ಇದೇ ಆಕ್ಚುಲ್ ಆಗಿ ಇದೇ ಚಿಕ್ಕ ಹೂವ ಇದ್ರಲ್ಲಿ. ಲಿಕ್ವಿಡ್ ಪೊಟ್ಯಾಶ್ ಬಿಡ್ತೀವಿ ಅದನ್ನು, ಅದು ಬಿಡ್ತೀವಿ. ಏನ್ ಬಿಟ್ರಿ ಇವಾಗ ಲಿಕ್ವಿಡ್ ಪೊಟ್ಯಾಶ್ ಒಂದು ಡ್ರಿಪ್ ಆಗಿ ಬಿಟ್ರೆ ಕ್ಲೈಮೇಟ್ ಸೇರಿಲ್ಲ ಈಗ. ನೋಡಿ ನೋಡಿ ಇದು ಕಲರ್ಸ್ ತುಂಬಾ ಚೆನ್ನಾಗಿರ್ತವೆ, ಆದ್ರೆ ನೋಡೋದಕ್ಕೆ ಮಾತ್ರ ಮಸ್ತ್ ಇರ್ತವೆ ಇವು. 70-80 ರುಪೀಸ್ ಆ ತರ ಕೊಟ್ರಂತ ಇವ್ರು ಈಗ ಸದ್ಯಕ್ಕ. ಹೂವ ಫುಲ್ ಆಗಿದ್ರೆ ಅಣ್ಣ ಯಾವ ಮಾರ್ಕೆಟ್ ಗಣ ಹೂವ ಕೊಡ್ತಿರೋದು ನೀವು? ಚೆನ್ನೈ ಓಡಲ್ಲ. ಇಲ್ಲಿಂದ ನೀವು ಪಾರ್ಸಲ್ ಹಾಕ್ತೀರಾ? ಇಲ್ಲ ಅವ್ರು ಬಂದು ತಗೊಂಡು ಹೋಗ್ತಾರ, ನೀವ್ ಹಾಕ್ತೀರಾ? ನಾವು ಬಾಕ್ಸ್ ಲೇಬಲ್ ಹಾಕಿ ನೀವೇ ಕಳ್ಸ್ಬಿಡ್ತೀವಿ, ಪಾರ್ಸಲ್ ಹಾಕ್ಬಿಡ್ತೀರಾ? ಎಲ್ಲಿ ಹೊಸೂರು ಹೋಗಿ ಹಾಕ್ತೀರಾ? ಇಲ್ಲೇ ಟೆಂಪೋ ಹೋಯ್ತಾರೆ ಮದಗಂಡಹಳ್ಳಿ. ಓ ಇಲ್ಲಿ ಎಲ್ಲ ಚೆನ್ನೈಗೆ ಇಲ್ಲಿಂದಾನೇ ಟೆಂಪೋ ಹೋಗುತ್ತಾ? ಮದಗಂಡಹಳ್ಳಿಕ ಡ್ರಾಪ್ ಮಾಡ್ತಾರೆ ಟೆಂಪೋ, ಅಲ್ಲಿಂದ ಲಾರಿ ಹೋಯ್ತು. ಮತ್ತೆ ಲೋಕಲ್ ಎಲ್ಲಾ ಫಾರ್ಮರ್ಸ್ ಸೇರಿ ಕಳಿಸ್ತಿದ್ದೀರಾ? ಅದೇ. ಅವ್ರಿಗೆ ಎಷ್ಟು ಕೊಡ್ತೀರಾ? ಅವರು ಒಂದು ಕ್ರೇಟ್ 100 ರೂಪಾಯಿ ಬರ್ತದೆ. ಒಂದು ಕ್ರೇಟ್ಗೆ ಎಷ್ಟು ಕೆಜಿ ಹಾಕ್ತೀರಾ? 1 ಕೆಜಿಗೆ 8 ಕೆಜಿ. ಇವೆಲ್ಲ 5 ಕೆಜಿ ಮೇಲೆ ಹಾಕಕ್ಕಾಗಲ್ಲ. 5 ಕೆಜಿ 100 ರೂಪಾಯಿ ಅಂದ್ರೆ 20 ರೂಪಾಯಿ ನಿಮ್ ಪಾರ್ಸಲ್ಗೆ ಬೀಳ್ತದೆ ಕೆಜಿಗ. ಇದು ಶಾನ ಅದಂದ್ರೆ ಬಿಸಿ ಬಂದ್ಬಿಡ್ತದೆ. ಅಲ್ಲ 20 ರೂಪಾಯಿ ಪಾರ್ಸಲ್ಗೆ ನೀವು ನಿಮ್ದೇ ತಾನೇ ಅದು ಖರ್ಚು, ನೀವೇ ತಾನೇ ಕಟ್ಬೇಕು? ಇಲ್ಲ, ಎಲ್ಲ ಅವರೇ ಇಟ್ಕೊಂಡು ಆಮೇಲೆ ನಮಗ್ ತಳ್ಳಿ. ಅದೇ 20 ರೂಪಾಯಿ ನಿಮ್ ಕಡೆ ಇಟ್ಕೋತಾರೆ, ಇಟ್ಕೊಂತಾರೆ. ಮತ್ತೆ ಕೆಜಿಗೆ 20 ರೂಪಾಯಿ ಹೋಯ್ತು. ಅವೆಲ್ಲ ಏನ್ ಮಾಡಕ. ನೋಡಿ ಪಾರ್ಸಲ್ ಇಲ್ಲಿಂದ ಇವರು ಕೆಜಿಗೆ 20 ರೂಪಾಯಿ ಇವ್ರಿಗೆ ಬೀಳ್ತಿದೆ. ಕೆಜಿ ಪಾರ್ಸಲ್ ಹಾಕೋದಕ್ಕೆ ಚೆನ್ನೈ ಹಾಕ್ತಿದ್ದಾರೆ. 70 ರೂಪಾಯಿ ಅಂದ್ರೆ ಇವ್ರಿಗೆ 50 ಉಳಿತಿದೆ. 70-80 ಅಂದ್ರೆ ಹೋಯ್ತು ಅದರಲ್ಲೇ. ನೋಡಿ ನೆಕ್ಸ್ಟ್ ಯಾರಾದ್ರೂ ಬೆಳೆ ಬೆರಿಬೇಕಂತಿರೋರು ನೋಡಿ ಸ್ವಲ್ಪ ಕೇರ್ಫುಲ್ ಆಗಿ ಪ್ಲಾಂಟ್ಸ್ ಸೆಲೆಕ್ಟ್ ಮಾಡಿ, ಅದೇ ತರ ಟೈಮಿಂಗ್ಸ್ ಮತ್ತೆ ಯಾವ ಕ್ಲೈಮೇಟ್ ಅಲ್ಲಿ ಅದೆಲ್ಲ ನೋಡ್ಕೊಂಡು ನಾಟಿ ಮಾಡಿ. ಥ್ಯಾಂಕ್ ಯು.